ಸಂಘಟನಾ ಚತುರ ಡಿ.ಕೆ. ಶಿವಕುಮಾರ್ ಒಂದ್ ಕಡೆ ಮತ್ತೊಂದ್ ಕಡೆ ಮಾಸ್ ಲೀಡರ್ ಆಗಿರುವಂತ ಸಿದ್ದರಾಮಯ್ಯನವರು ಒಂದ್ ಕಡೆ, ಇದಕ್ಕಿಂತ ಅತ್ಯುತ್ತಮವಾದಂತ ಜೋಡಿ ಮತ್ತೆಂದೂ ಸಿಗೋದಿಲ್ಲ. ಹಾಗೆ ಚುನಾವಣೆ ಗೆಲ್ಲಿಕ್ಕೂ ಕೂಡ ಅನ್ನುವಂತ ಮಾತು ಈಗ ಆಲ್ರೆಡಿ ಇರುವಂತದ್ದು ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ. ಸೊ ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಹೆಚ್ಚಿನ ಸ್ಥಾನವನ್ನ ಗೆಲ್ಲಿಕ್ಕೋಸ್ಕರ ಕಾಂಗ್ರೆಸ್ ನಾಯಕರು ಅಸೆಂಬ್ಲಿ ಚುನಾವಣೆಯ ತಂತ್ರವನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅದೇ ಅಸ್ತ್ರ. ಅಹಿಂದ ಮತಕ್ಕೆ ಮುಖ್ಯಮಂತ್ರಿಗಳು ಅಲ್ಲಿ ಕೊಕ್ಕಿಯನ್ನ ಹಾಕ್ತಾ ಇದ್ರೆ, ಒಕ್ಕಲಿಗ ಮತಗಳನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಗಾಳವನ್ನ ಹಾಕ್ತಾ ಇದ್ದಾರೆ. ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟು ಕೈ ಲೀಡರ್ಸ್ ಮಾತಿನಾಟ ಇದು ಎಲೆಕ್ಷನ್ ಮುಂಚೆನೂ ಕೂಡ ಇತ್ತು. ಡಿ.ಕೆ. ಶಿವಕುಮಾರ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಹಳೆ ಮೈಸೂರು ಭಾಗದಲ್ಲಿ ಪ್ರಚಾರವನ್ನು ಮಾಡುವಂತ ಸಂದರ್ಭದಲ್ಲಿ ಒಕ್ಕಲಿಗರಿಗೆ ಮತ್ತೊಮ್ಮೆ ಅವಕಾಶ ಬರೋದಿಲ್ಲ, ನಿಮ್ಗೆ ಅವಕಾಶ ಮಾಡಿಕೊಡ್ಬೇಕು ನನಗೆ ಅಂತ ಕೇಳ್ಕೊಳ್ತಾ ಇದ್ರು. ಸಿದ್ದರಾಮಯ್ಯನವರು ಕೂಡ ಅಷ್ಟೇ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಬ್ಯಾಟಿಂಗ್ ಮಾಡ್ತಾ ಇದ್ರು. ಈಗ ಮತ್ತೆ ಅದೇ ಮಾತಿನ ವರಸೆ ಕೇಳಿ ಬರ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯನವರು ಮಾತನಾಡಿದಂಥ ಮಾತುಗಳು ಸಾಕಷ್ಟು ಚರ್ಚೆಗೀಡಾಗಿರುವಂಥದ್ದು. ವರ್ಣಾದಲ್ಲಿ 60,000 ಲೀಡ್ ಕೊಡಲೇಬೇಕು, 60,000 ಲೀಡ್ ಕೊಟ್ಟರೆ ಯಾರು ನನ್ನನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅಂತ ಸಿಎಂ ಮಾತನಾಡಿದ್ದು ಅಚ್ಚರಿಗೆ ದೂಡ್ತಾ ಇದೆ. ಅದರ ಜೊತೆಗೆ ಭಾವನಾತ್ಮಕವಾಗಿ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ ಅಹಿಂದ ಮತಗಳನ್ನ ಪಡ್ಕೊಳ್ಳೋದಕ್ಕೆ. ನಾವೆಲ್ಲ ಇವಾಗ 60,000 ಬರ್ಬೇಕಲ್ವಾ? ಇವೆಲ್ಲ 60,000 ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಬಿಡಕ್ಕಾಗಲ್ಲ. ನಾನು ಇರ್ಬೇಕು ಬೇಡ. ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ. ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನ ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಇದು ತಾವು ಚಿಂತೆ ಮಾಡೋದು ಬೇಡ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, 2023 ವಿಧಾನಸಭೆ ಎಲೆಕ್ಷನ್ ಯಾವ ರೀತಿಯಾಗಿ ರಣತಂತ್ರಗಳನ್ನ ಬಳಕೆ ಮಾಡುವ ಮುಖಾಂತರ ಗೆದ್ದಿದ್ರು ಕಾಂಗ್ರೆಸ್ನವರು, ಅದೇ ರೀತಿಯಾದಂಥ ತಂತ್ರ ಮತ್ತೊಮ್ಮೆ. ಬಿಕಾಸ್ ಮುಖ್ಯಮಂತ್ರಿಗಳೇ ಸ್ವತಃ ಮಾತನಾಡ್ತಾ ಇದ್ದಾರೆ, ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಹೆಚ್ಚಿನ ಲೀಡ್ ಕೊಟ್ಟಷ್ಟು ನನ್ನನ್ನು ಯಾರು ಟಚ್ ಮಾಡ್ಲಿಕ್ಕಾಗಲ್ಲ, ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ, ನನ್ನ ಕುರ್ಚಿ ಭದ್ರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ, ನಿಮ್ಮ ನಿರೀಕ್ಷೆ ಹುಸಿಯಾಗೋದಿಲ್ಲ, ನೀವು ಏನು ಅನ್ಕೊಂಡಿದ್ದೀರಾ ಅದಾಗತ್ತೆ ಮುಂದಿನ ದಿನಗಳಲ್ಲಿ, ಅದಾಗಬೇಕು ಅಂದ್ರೆ ವೋಟ್ ಕೊಡಬೇಕು ಅಂತ ಕೇಳುವ ಮುಖಾಂತರ ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡೋದ್ರ ಜೊತೆಗೆ ಹೆಚ್ಚಿನ ಸೀಟನ್ನ ಗೆಲ್ಲಿಕ್ಕೆ ಯಾವ ತರ ಲೆಕ್ಕಾಚಾರ ಇದು ಅಂತ ಆಲ್ಮೋಸ್ಟ್ ತಾವೇ ಹೇಳಿದಿರಿ. ಭಾವನಾತ್ಮಕ ಅಂತ ಆಲ್ಮೋಸ್ಟ್ ತಾವು ಯಾವ ರೀತಿ ಗ್ರ್ಯಾಪ್ ಮಾಡ್ತಿರೋ ಅನ್ನೋದನ್ನ ಹೇಳಿದಿರ. ಒಂದು ಕಡೆ ಗ್ಯಾರಂಟಿಯ ಮತದಾರರು ನಮಗೆ ಓಟ್ ಹಾಕ್ತಾರೆ ಅಂತೇಳಿ ಭ್ರಮೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳಂತೂ ಗ್ಯಾರಂಟಿಯ ಭ್ರಮೆಯಲ್ಲೇ ತೇಲಿ ಹೋಗ್ತಿದ್ದಾರೆ. ಆದರೆ ಸರ್ವೆಗಳಲ್ಲಿ ವ್ಯತಿರಿಕ್ತ ರಿಪೋರ್ಟ್ಗಳು ಬರ್ತಿರುವಂಥದ್ದು. ಕಾಂಗ್ರೆಸ್ ಇನ್ನೂ ಕೂಡ 4 ರಿಂದ 6 ಕ್ಷೇತ್ರಗಳು ಕೂಡ ಮೇಲೇರಿಲ್ಲ. ಇಲ್ಲಿ ಸರ್ಕಾರ ಇರ್ತಕ್ಕಂಥದ್ದು ಮತ್ತು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 130 ಸೀಟ್ಗಳಲ್ಲಿ ಗೆದ್ದಿದ್ದಾರೆ. ಆದರೆ ಅವರ ಪದೇ ಮಾಡ್ತಕ್ಕಂಥ ಸರ್ವೆಗಳಲ್ಲಿ 4 ಅಥವಾ 6 ಸೀಟ್ಗಳು ಬರ್ತಿರ್ತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಯ ತವರು ಜಿಲ್ಲೆ, ಅವರು ಪ್ರತಿನಿಧಿಸ್ತಕ್ಕಂಥ ತವರು ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುವುದು ಕಷ್ಟ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಹೋದರ ಡಿ.ಕೆ. ಸುರೇಶ್ ನಿಂತಿರ್ತಕ್ಕಂಥ ಕ್ಷೇತ್ರವು ಕೂಡ 50-50 ಫೈಟ್ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಅನಿವಾರ್ಯವಾಗಿ ಭಾವನಾತ್ಮಕವಾಗಿ ಮತದಾರನ ಸೆಳೆಯಲು ಸ್ವತಃ ಮುಖ್ಯಮಂತ್ರಿ ಫೀಲ್ಡಿಗೆ ಇಳಿದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪರೋಕ್ಷವಾಗಿ ನೀವು ನನ್ನನ್ನು ಗೆಲ್ಲಿಸಿದ್ರೆ, ನನಗೆ ಸಹಕಾರ ಮಾಡಿದರೆ ನಾನು ನಿಮಗೆ ಶ್ರೀರಕ್ಷಣಾ ಮುಖಾಂತರ ಒಕ್ಕಲಿಗ ಮತಗಳನ್ನ ಗ್ರ್ಯಾಬ್ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಿರುವಂಥದ್ದು. ಇದು ಒಟ್ಟಾರೆ ಫಲಿತಾಂಶ ಅಂತ ಹೇಳಿದ್ರೆ ಇವರಿಗೆ ಸರ್ವೆಗಳಲ್ಲೂ ಕೂಡ ಇವರ ಪರವಾಗಿ ಬರ್ತಾ ಇಲ್ಲ. 4 ರಿಂದ 6 ಸ್ಥಾನಗಳು ಹೇಳ್ತಿಲ್ಲ. ಮುಖ್ಯಮಂತ್ರಿಗಳು ಇನ್ನೂ ಕೂಡ ಏನು ಗ್ಯಾರಂಟಿಯ ಗದ್ದಲದಲ್ಲಿ ಭ್ರಮೆಗಳಲ್ಲಿ ತೇಲಿ ಹೋಗ್ತಿರುವಂಥದ್ದು. ಅವರ ಜೊತೆ ಇರ್ತಕ್ಕಂಥ ಹೇಳಿದ್ರು ಕೂಡ ನಮಗೆ ಗ್ಯಾರಂಟಿ ಮತದಾರ ಆಗ್ತಾರೆ ಅಂತ ಹೇಳ್ತಿರೋದು. ಆದರೆ ರಾಜ್ಯದಲ್ಲಿ ವ್ಯತಿರಿಕ್ತ ಪರಿಣಾಮ ಇರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇರ್ತಕ್ಕಂಥದ್ದು. ಬಹುತೇಕ 28 ಕ್ಷೇತ್ರಗಳಲ್ಲೂ ಕೂಡ ಇಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಕೂಡ ಅಭ್ಯರ್ಥಿ ಹೆಸರುಗಳು ಗೊತ್ತಿಲ್ಲದ್ರು ಕೂಡ ನಾವು ಮೋದಿಗಾಗಿ ಓಟ್ ಹಾಕ್ತೀವಿ, ದೇಶಕ್ಕಾಗಿ ಓಟ್ ಹಾಕ್ತೀವಿ ಅಂತ ಹೇಳ್ತಿರುವಂಥದ್ದು. ಆದರೆ ಕಾಂಗ್ರೆಸ್ನ ಶಾಸಕರುಗಳೇ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಬಹಳಷ್ಟು ಕಡೆ ನಿರಾಸಕ್ತಿ ಇರ್ತಕ್ಕಂಥದ್ದು. ಬಹಳಷ್ಟು ಶಾಸಕರಿಗೆ ಎಕ್ಸಾಂಪಲ್ ನಾನು ನಿನ್ನೆ ಚಿತ್ರದುರ್ಗದಲ್ಲಿದೆ. ಚಿತ್ರದುರ್ಗದಲ್ಲಿರ್ತಕ್ಕಂಥ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ವೀರೇಂದ್ರ
ವಿಜೇಂದ್ರ ಅವರು ಗೆದ್ದ ಮೇಲೆ ಒಂದು ಬಾರಿ ಅಥವಾ 2 ಬಾರಿ ಬಂದರೆ ಮತ್ತೆ ಬರೋದೇ ಇಲ್ಲ, ಜನರನ್ನ ಇಲ್ಲಿ ಏನು ಮಾತೇ ಆಡ್ಸಲ್ಲ ಅನ್ನೋ ರೀತಿಯಲ್ಲಿ ಆರೋಪಗಳು ಬರ್ತಿರ್ತಕ್ಕಂಥದ್ದು. ಇನ್ನು ದಾವಣಗೆರೆಗೆ ಬಂದರೆ, ದಾವಣಗೆರೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನರವರು ಅವರು ರಾತ್ರಿ ಮಲಗೋದು ಲೇಟು ಮತ್ತು ಬೆಳಗ್ಗೆ ಹೇಳೋದು ಲೇಟು, ಆದರೆ ಜನಸಾಮಾನ್ಯರ ಕೈಗೆ ಸಿಗಲ್ಲ ಅನ್ನೋ ಈ ಥರ ಎಲ್ಲ ಆರೋಪಗಳು ಇರ್ತಕ್ಕಂಥ. ಅಂದರೆ ಇವರೆಲ್ಲರೂ ಕೂಡ ಅಧಿಕಾರದ ಮತ್ತಿನಲ್ಲಿ ತೇಲಿ ಹೋಗ್ತಿರ್ತಕ್ಕಂಥದ್ದು. ಈ ಅಧಿಕಾರದ ಮತ್ತಿನಲ್ಲಿ ತೇಲಿ ಹೋಗ್ತಿರೋದ್ರಿಂದ ಜನರು ಕೂಡ ಬೇಸತ್ತು ಹೋಗಿರ್ತಕ್ಕಂಥದ್ದು. ಇವರ ಸರ್ವೆ ರಿಪೋರ್ಟ್ಗಳು ಕೂಡ ಈಗ ಕಳೆದ 2 ದಶಕಗಳಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಡಬಲ್ ಡಿಜಿಟ್ ಅನ್ನ ಕ್ರಾಸೇ ಮಾಡಿಲ್ಲ. ಈ ಕಳೆದ 20 ವರ್ಷದಲ್ಲಿ ಹೈಯೆಸ್ಟ್ ಸೀಟ್ ಗೆದ್ದಿರೋದು ಅಂದ್ರೆ 2014ರ ಲೋಕಸಭೆ ಎಲೆಕ್ಷನ್ ಅಲ್ಲಿ 9 ಗೆದ್ದಿದ್ದೆ ಹೈಯೆಸ್ಟ್. ಈಗ ಈ ಚರ್ಚೆಗಳಾಗ್ತಾ ಇದೆಯಲ್ಲ, ಹೆಚ್ಚಿನ ಸ್ಥಾನವನ್ನ ಗೆಲ್ಲದೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಬದಲಾಗುವಂತ ಚಾನ್ಸಸ್ ಇದೆ ಅಂತ. ಸಿದ್ದರಾಮಯ್ಯನವರಿಗೆ ಎಷ್ಟರ ಮಟ್ಟಿಗೆ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಿರುವಂಥದ್ದು ಈ ಒಂದು ಎಲೆಕ್ಷನ್ ಅಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಒಕ್ಕಲಿಗ ಬಾಹುಳ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆದ್ದು ತನ್ನ ಸ್ಥಾನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ DK ಶಿವಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಅನಿವಾರ್ಯ ಆಗಿದೆ ಅಂತ. ಪೃಥ್ವಿ, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಲ್ಲಿ ಘೋಷಣೆ ಮಾಡುವ ಮುನ್ನ ಅಧಿಕಾರ ಹಂಚಿಕೆ ಸೂತ್ರ ಈಗಾಗಲೇ ಇಂಟರ್ನಲ್ ಆಗಿ ಚರ್ಚೆ ಆಗಿರುವಂಥದ್ದು. ನಿಮಗೆ ಜೂನ್ನಲ್ಲಿ 11 ವಿಧಾನಸಭಾ ಪರಿಷತ್ನ ಸ್ಥಾನಗಳು ಖಾಲಿ ಆಗ್ತಿವೆ. ಒಂದು ವೇಳೆ ಮುಖ್ಯಮಂತ್ರಿಗಳ ಪುತ್ರ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಜೂನ್ನಲ್ಲಿ ಏನಾದರೂ MLC ಆದರೆ ಅಧಿಕಾರ ಹಂಚಿಕೆ 100% ಆಗುತ್ತೆ ಅನ್ನೋದು. ಆದರೆ ಎಲ್ಲ ಒಂದು ಕಡೆ ಅಧಿಕಾರದ ಹಂಚಿಕೆ ವಿಚಾರದಲ್ಲಿ ಕೂಡ ಎಲ್ಲ ಒಂದು ಕಡೆ ಕುರ್ಚಿಗೆ ಗಂಟು ಬಿದ್ದಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಗಾದರೂ ಮಾಡಿ ನಾನು 15ಕ್ಕೆ ಹೆಚ್ಚು ಸ್ಥಾನಗಳು ಗೆದ್ದರೆ ನಾನೇ ಇಲ್ಲಿ ಮಾಸ್ ಲೀಡರು, ನಾನು ಇದ್ರ ಮಾತ್ರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಭವಿಷ್ಯನ ಸಂದೇಶವನ್ನು ಸಾರಲಿಕ್ಕಾಗಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕನ್ನೋದು. ಮತ್ತೊಂದು ಕಡೆ DK ಶಿವಕುಮಾರ್ ಕೂಡ ಒಂದು ಸವಾಲಾಗ್ತಿರ್ತಕ್ಕಂಥ ಒಕ್ಕಲಿಗ ಬಾಹುಳ್ಯ ಕ್ಷೇತ್ರದಲ್ಲಿ ಹೆಚ್ಚು ಸ್ಥಾನಗಳು ಗೆಲ್ಲಿಸಬೇಕು ಮತ್ತು ತನ್ನ ಸ್ವಂತ ತಮ್ಮನನ್ನು ಗೆಲ್ಲಿಸಬೇಕು. ರಾಜ್ಯಾದ್ಯಂತ ಹೆಚ್ಚು ಸ್ಥಾನಗಳ ಮುಖಾಂತರ PCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳ ಸ್ಟ್ರಾಟಜಿಯಿಂದ ಗೆದ್ದಂತ ಅವರು ಕೂಡ ಅದನ್ನ ಕ್ಲೈಮ್ ಮಾಡ್ಕೋಬೇಕು. ಒಟ್ಟಾರೆ ಸದ್ಯಕ್ಕೀಗ ಗ್ಯಾರಂಟಿ ಅಲೆಯಲ್ಲಿ ಇರ್ತಕ್ಕಂಥ ಇವರುಗಳಿಗೆ ಎಲ್ಲ ಒಂದು ಕಡೆ ಇಲ್ಲಿರ್ತಕ್ಕಂಥ ಒಳಬೇಗುದಿ ಅರ್ಥ ಆಗ್ತಿಲ್ಲ. ಬಹಳಷ್ಟು ಕಡೆ ಒಳೇಟುಗಳು ನೀಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಆದರೆ ಬಿಜೆಪಿಯ ಒಂದಷ್ಟು ಆಂತರಿಕ ಕದನಗಳು ಕಾಂಗ್ರೆಸ್ಗೆ ಹೊರವಾಗ್ತವೆ ಅಂತ ಹೇಳ್ತಿದ್ದೇವೆ. ಅದನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಅದನ್ನ ತಮ್ಮ ಮತಗಳಾಗಿ ಪರಿವರ್ತಿಸುತ್ತದೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಚಿದಾನ್ ಪಟೇಲ್. ನಿಮ್ಮೆಲ್ಲ ಮಾಹಿತಿಗಾಗಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಈ ಜೋಡೆತ್ತಿಗೆ ದೊಡ್ಡ ಸವಾಲಿರುವಂಥದ್ದು ನಾನು ಹೇಳ್ತಾ ಇದ್ನಲ್ಲ, 2 ದಶಕದಲ್ಲಿ ಕಾಂಗ್ರೆಸ್ ಡಬಲ್ ಡಿಜಿಟ್ ಅನ್ನ ಕ್ರಾಸ್ ಮಾಡಿಲ್ಲ. ಈ ಬಾರಿನಾದ್ರೂ ಕ್ರಾಸ್ ಮಾಡಿ ಒಂದು ದಿಗ್ವಿಜಯವನ್ನ ಸಾಧಿಸಿ ತಮ್ಮ ನಾಯಕತ್ವಗಳನ್ನ ಪ್ರೂವ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಇಬ್ಬರಿಗೂ ಕೂಡ ಅನಿವಾರ್ಯವಾಗಿದೆ. ಯಾರು ಯಶಸ್ಸನ್ನ ಸಾಧಿಸ್ತಾರೆ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.